ಅದು ಕ್ವಶನ್ಗೆ ಆನ್ಸರ್ ಗೊತ್ತಿಲ್ಲ. ನಾವು ಸ್ಕೂಲಿಗೆ ಬರ್ತೀವಿ, ಆಯಿತಾ? ಯಾರ್ಯಾರಿಗೆ ನಾವು ತುಂಬ ಅಂದರೆ ತುಂಬ ಗೌರವ ಕೊಡ್ತೀವಿ? ಓಕೆ, ಅವರಿಬ್ಬರಿಗೆ ಸ್ಕೂಲಲ್ಲಿ ಕೊಡ್ತೀವಿ. ಅದಕ್ಕಿಂತ ಮುಂಚೆ ಯಾಕೆ? ಓದಿಸ್ತಾರೆ ಅಂತನಾ? ಓದಿಸ್ಲಿಲ್ಲ ಅಂದರೆ ಅವ್ರಿಗೆ ರೆಸ್ಪೆಕ್ಟ್ ಕೊಡಲ್ಲ. ಎತ್ತಿದ್ದಾರೆ. ಹಾಂ, ಸೊ ಅವರಿಂದನೂ ಟೀಚರಿಂದನೂ ಎಲ್ಲ ದೊಡ್ಡವರಿಗೂ ನಾವು ಏನಾದರೂ ಒಳ್ಳೇದು ಕಲಿತೀವಿ ಅಲ್ವಾ? ಅಲ್ವಾ? ಓಕೆ, ಎಲ್ಲರಿಗೂ ನಿಮಗೆ ಗುರು ಬ್ರಹ್ಮ ಗುರು ವಿಷ್ಣು ಬರುತ್ತಾ? ಹೇಳೋಣ ಒಂದ್ಸಲಿ. ಓಕೆ, ಒಟ್ಟಿಗೆ ಹೇಳಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಇಲ್ಲಿ ನಾನು ಹೇಳಿಕೊಟ್ಟಾಗ ಕೆಲವರು ಕಣ್ಣು ಮುಚ್ಕೊಂಡ್ರಿ, ಹೌದಾ? ಇನ್ನು ಕೆಲವರು ಸುಮ್ಮನೆ ಹೇಳಿದ್ರಿ, ಇನ್ನು ಕೆಲವರು ನಾನು ಹೇಳ್ತಾ ಇರೋದು ಏನೋ ಅರ್ಥ ಇದೆ ಅಂತ ಅದನ್ನು ಭಾವಿಸಿದ್ರಿ, ಹೌದಾ? ಅದೇನೇ ನೃತ್ಯ, ಅದೇನೇ ಡ್ಯಾನ್ಸು. ಓಕೆನಾ? ನಾವು ಇವಾಗ ನಿಮ್ಮ ಮುಂದೆ ತೋರಿಸುವಂಥದ್ದು ಭರತನಾಟ್ಯ. ಇದು ನಮ್ಮ ಕರ್ನಾಟಕದ ಒಂದು ನೃತ್ಯ. ಇದರಲ್ಲಿ ಏನು ತೋರಿಸ್ತೀವಿ? ಅದೇ ಡ್ಯಾನ್ಸಲ್ಲಿ ಏನು ತೋರಿಸ್ತೀವಿ? ಏನನ್ನ ತೋರಿಸೋದಕ್ಕೆ ಪ್ರಯತ್ನ ಪಡ್ತೀವಿ? ಕಲೆ, ಕರೆಕ್ಟು. ಬಟ್ ಏನು ತೋರಿಸ್ತೀವಿ ಅದು? ಓಕೆ, ಆಯಿತು. ಮೂವಿ ಸಾಂಗ್ಸ್ ಗೊತ್ತಾ? ಹಾಂ, ಯಾವ ಮೂವಿ ಸಾಂಗ್ ಗೊತ್ತು? ಯಾವುದಾದ್ರು ಫಿಲಮ್ದು ಸಾಂಗ್ ಪರವಾಗಿಲ್ಲ, ಹೇಳಿ ನನಗೆ ನಿಜವಾಗಿ. ಯಾವುದಮ್ಮ ಫೇಮಸ್ ಸಾಂಗು? ಹಾಂ, ಹಾಡು ಯಾವುದು ಗೊತ್ತು? ಕನ್ನಡದ ಯಾವ್ದು ಮಾಡೋದು ಫೇಮಸ್ ಮೂವಿ ಸಾಂಗು? ಹಾಂ, ಸುಮ್ಮನೆ ಡ್ರಾಮಾ ಗೊತ್ತಿದೆ ಅಲ್ಲ ನಮ್ಮೆಲ್ಲರಿಗೂ. ಆಯಿತು, ಸರಿ. ಮೂವಿ ಸಾಂಗ್ಸ್ ಎಲ್ಲರಿಗೂ ಗೊತ್ತಿರುತ್ತೆ. ಏನೇನು ಯಾವ್ದು? ಹಾಂ, ಓಕೆ, ಸರಿ. ಮೂವಿ ಸಾಂಗ್ ಆಮೇಲೆ ಕೇಳ್ತೀನಿ. ನಿಜ ಹೇಳಿ, ಪರವಾಗಿಲ್ಲ, ನನಗೆ ಬೇಜಾರಾಗಲ್ಲ. ಇವಾಗ ನಾವೊಂದು ನಿಮಗೆ ಡಾನ್ಸ್ ತೋರಿಸ್ತೀವಿ. ಆ ಡ್ಯಾನ್ಸಲ್ಲಿ ಏನು ವಿಷಯ ಹೇಳೋಕ್ಕೆ ಪ್ರಯತ್ನ ಪಟ್ವಿ ಅನ್ನೋದನ್ನು ನೀವು ನನಗೆ ಹೇಳಬೇಕು. ಓಕೆನಾ? ಯಾವುದೊಂದು ಡ್ಯಾನ್ಸ್ ತೋರಿಸ್ತೀವಿ. ಓಕೆ, ನಿಮಗೆ ಗೊತ್ತಿರುವಂಥ ದೇವರುಗಳ ಹೆಸರು? ಗಣೇಶ, ಆಮೇಲೆ ಲಕ್ಷ್ಮಿ, ಶಿವ, ಬಸವಣ್ಣ, ಪಾರ್ವತಿ, ಎಲ್ಲಮ್ಮ. ಓಕೆ, ಪಾರ್ವತಿಗೆ ನೋಡೋಣ, ಸರಿನಾ? ನೀವು ಆಮೇಲೆ ನನಗೆ ಉತ್ತರ ತುಂಬ ಹೇಳಬೇಕು. ಸೊ ಏನು ಮಾಡ್ತೀವಿ ಅನ್ನೋದ್ರ ಬಗ್ಗೆ ಗಮನ ಇರಬೇಕು, ಸರಿನಾ? ನೋಡೋಣ. ಓಕೆ, ಈ ನೃತ್ಯದ ಹೆಸರು ಅಖಿಲಾಂಡೇಶ್ವರಿ ಅಂತ. ಆಯ್ತಾ? ಮಾಡೋಣ ಮಕ್ಕಳು. ಹ್ಞೂ, ಪಾತ್ರ ತಿಳ್ಕೊಳ್ಳೋಣ.
ನಾವು ಮಕ್ಕಳು ಮಾಡಿದ್ರಲ್ಲ ಡ್ಯಾನ್ಸು, ಈ ಡ್ಯಾನ್ಸ್ ಅರ್ಥ ಏನು? ಯಾವ ದೇವ್ರ ಮೇಲೆ ಮಾಡಿದ್ರಿ? ಪಾರ್ವತಿ. ಪಾರ್ವತಿನ ಯಾವ ಥರ ತೋರಿಸಿದ್ದವಳು? ಪಾರ್ವತಿನ ದೇವ್ರಂತ. ಹಾಂ, ಯಾವ ದೇವ್ರದು? ನಾನು ಅವಾಗಲೇ ಕೇಳಿದ್ನಲ್ಲ ಏನೋ ಒಂದು ಪ್ರಶ್ನೆ. ಆಯ್ತು, ಇದನ್ನ ಭರತನಾಟ್ಯ ಅಂತ ಹೇಳ್ತೀವಿ. ಈ ಡ್ಯಾನ್ಸಲ್ಲಿ ನಾವು ಮುಖದಲ್ಲಿ, ಕೈಯಲ್ಲಿ ಎಷ್ಟೋ ನಮ್ಮ ಭಾವನೆಗಳನ್ನ ತೋರಿಸ್ತೀವಿ ಅಲ್ವಾ? ನಿಮಗೆ ಬರೋಂಥ ಭಾವನೆ ಯಾವುದು ಯಾವುದು? ಎಲ್ಲರಿಗೂ ಕೋಪ ಬರುತ್ತಾ? ಕೋಪ ಬರುತ್ತಾ? ಹೆಂಗೆ ಕೋಪ ಮಾಡ್ಕೊಳ್ಳೋದು? ಅದು ಹೆಂಗೆ ಬರುತ್ತೆ? ನನಗೆ ಕೋಪ ಬಂದಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ನಿಮಗೆ? ಕೋಪ ಹೆಂಗೆ ಮಾಡ್ಕೊಳ್ಳೋದು? ಹಾಂ, ನಿಮ್ಗೆ ಹೆಂಗೆ ಕೋಪ? ಓಕೆ, ನಗು ಬರುತ್ತೆ ಎಲ್ಲರಿಗೂ? ಹಾಂ, ಎಲ್ಲರೂ ಜೋರಾಗಿ ನಗದು ನೋಡಿ. ಸಾಂಗ್ ಬರಬಾರ್ದು ಆಯ್ತಾ? ಅದು ನಗ್ಬೇಕೆಲ್ಲ. ಹಾಂ, ಹೆಂಗೆ ನಗೋದು? ಸೌಂಡ್ ಬರೋಂಗಿಲ್ಲ. ನಾನು ನಗ್ ತೋರಿಸ್ಲಾ? ಸರಿನಾ? ಹ್ಞೂ, ಆದರೂ ನನಗೆ ಸೌಂಡೇ ಬರಲ್ಲ. ನಾನು ಮಾಡಿದ್ರೆ ನಿಮಗೆ ಎಲ್ಲರಿಗೂ ನಗು ಬಂತಾ? ಅದು ನಗು ಅಂತ ಗೊತ್ತಾಯ್ತಾ? ಹಂಗಾರೆ ನೀವು ನಕ್ಕಾಗ ನನಗೆ ಗೊತ್ತಾಗಬೇಕು ಅದು ನಗು ಅಂತ. ಹಾಂ, ರೆಡಿ? ಬೇಗ. ನಿಮಗೆಲ್ಲರಿಗೂ ಯಾವುದಾದ್ರೂ ಒಂದು ಸ್ಟೋರಿನಲ್ಲಿ ನಗು ಅಥವಾ ಅಳು ಅಥವಾ ತುಂಟಾಟ ಕೃಷ್ಣ ಮಾಡಿದ್ದು ಗೊತ್ತಾ? ಏನು ಮಾಡ್ದ ಕೃಷ್ಣ? ಹಾಂ, ಬೆಳ್ಳುಳ್ಳಿನ. ಓಕೆ, ಆ ಥರದ್ದು ಒಂದು ಡ್ಯಾನ್ಸ್ ಮಾಡೋಣ. ಹಾಂ, ಮಾಡೋಣ. ಸರಿ, ಆ ಡ್ಯಾನ್ಸ್ ಹೆಸರು ಏನು, ಅದರಲ್ಲಿ ಏನು ಬಂತು ಅಂತ ನೀವು ಯೋಚನೆ ಮಾಡಿ ನನಗೆ ಹೇಳಿದೆ. ಸರಿನಾ? ಮಾಡೋಣ.
ಏನು ತೋರಿಸಿದ್ಲು ಅಕ್ಕ ಬೇಜಾರಾಯ್ತಾ ಡ್ಯಾನ್ಸ್ ಮಾಡಿ ಖುಷಿ ಆಯ್ತಾ ಓಕೆ ಏನು ತೋರಿಸಿದ್ದು ನಿಮಗೆ ಏನು ಅರ್ಥ ಆಯಿತು ಹಾಂ ತೋರಿಸಿದ್ದ ಸೊ ನೀವೇನಾದ್ರು ಕಲಿಯೋಣ ಕೃಷ್ಣ ಹೆಂಗೆ ಮಾಡೋದು ಅಂತ ಕಲಿಯೋಣ ಡ್ಯಾನ್ಸಲ್ಲಿ ಓಕೆ ಅದನ್ನು ಕಲಿಯೋಕ್ಕಿಂತ ಮುಂಚೆ ನೀವು ಓದ್ತಿರಲ್ಲ ಇಲ್ಲಿ ಸ್ಕೂಲಲ್ಲಿ ಬಂದು ಏನೇನು ಓದ್ತೀರಾ ಹೌದಾ ಇದೆಲ್ಲ ಓದೋದು ಏನಕ್ಕೆ ದೊಡ್ಡದಾದ್ಮೇಲೆ ಏನಾದ್ರು ದೊಡ್ಡ ಕೆಲ್ಸಕ್ಕೆ ಸೇರ್ಬೇಕಲ್ವಾ ಅದು ಕೆಲ್ಸಕ್ಕೆ ಸೇರೋದಕ್ಕೋಸ್ಕರ ಏನಾದರೂ ಒಂದು ನಾವು ಓದಬೇಕು ಕಲಿತಾ 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 ನಮ್ಮ ಬುದ್ಧಿಶಕ್ತಿ ಜಾಸ್ತಿ ಆಗುತ್ತೆ ಹೌದಾ ಡಾನ್ಸು ಅಷ್ಟೇ ಆಯ್ತಾ ಈ ಕೈ ಇದೆಯಲ್ಲ ಈ ಕೈನ ಉಪಯೋಗಿಸ್ಕೊಂಡು ಏನೇನು ಮಾಡ್ಬೋದು ನಾನು ಎಷ್ಟು ಕೈ ಇದೆ ಎಲ್ಲರ ಹತ್ರ ಹೇಳಿದ್ಯಾ ಕೈ ಮೇಲುತ್ತ ನಾನು ಕೆಳಗಡೆ ಖುಷಿಯಾಗಿ ಏನು ಮಾಡ್ತೀವಿ ಈ ಕೈಯಲ್ಲಿ ಹಾ ಅಂತೀರಲ್ವ ಎರಡು ಕೈನಲ್ಲಿ ನಾನು ಎತ್ತಕ್ಕಾಗಲ್ಲ ಹೇಳೋದಕ್ಕೆ ಬೇಜಾರಾಗಿಲ್ಲ ಎರಡು ಕೈ ಚಿಕ್ಕದಾಗೋದು ಅಲ್ವಾ ಈ ಒಂದು ಕೈನಲ್ಲಿ ನಾವು ಡಾನ್ಸಲ್ಲಿ ಏನು ಮಾಡ್ತೀವಿ ಅಂತ ಹೇಳ್ಕೊಡ್ಲಾ ಮಾಡ್ತೀರ ನೀವೆಲ್ಲರೂ ಸರಿನಾ ಓಕೆ ಓಕೆ ಹಿಂಗೆ ಇಟ್ಕೊಳ್ಳೋಣ ಒಂದು ಕೈ ಆಯಿತಾ ಹಿಂಗಲ್ಲ ಹಿಂಗೆ ಎಲ್ಲ ಒಟ್ಟಿಗೆ ಈ ಹೆಬ್ಬೆಟ್ಟಿದೆಯಲ್ಲ ಇದನ್ನು ಹಾಂ ಸರಿ ಕರೆಕ್ಟ್ ಇದನ್ನು ಪತಾಕ ಅಂತ ಹೇಳ್ಬೋದ ನನ್ನ ಜೊತೆ ಪತಾಕ ತ್ರಿಪತಾಕೋ ಅರ್ಧ ಪತಾಕಸ್ ಕಪ್ಪನಿ ಮುಖಃ ಮಯೂರಾಖ್ಯೋ ಅರ್ಧಚಂದ್ರಾಶ್ಚ ಅಪಿ ಅರಾಳ ಶುಕತುಂಡಕಃ ಮುಷ್ಟಿಶ್ಚ ಶಿಖರಾಖ್ಯಶ್ಚ ಕಪಿತ್ತ ಕಟಕಾಮುಖಃ ಸೂಚಿ ಚಂದ್ರಕಲಾ ಪದ್ಮಕೋಶ ಸರ್ಪಶಿರಸ್ವತ ನಾನು ಇವಾಗ ಕೆಲವೊಂದು ಪುಸ್ತಕ ಹೇಳ್ತೀನಿ ಏನೇನಕ್ಕೆ ನೀವು ದಿನ ಉಪಯೋಗಿಸ್ತೀರಾ ಹೇಳಿ ಓಕೆನಾ ಇದು ಬರೀ ಅಕ್ಕ ಇವನ್ನೇನಕ್ಕೆ ಉಪಯೋಗಿಸ್ತೀವಿ ನಾನೇನೋ ಮಾಡಿದೆ ನೀನು ಅನ್ನಕ್ಕೆ ನಾನು ಅನ್ನಕ್ಕೆ ಆಯ್ತು ಇದೆಲ್ಲ ಪ್ರೆಷರ್ ಪಾಯಿಂಟ್ಸ್ ಅಂದರೆ ಇದನ್ನು ನಾವು ಎಷ್ಟು ಅದ್ಮಿ ಹಿಡಿತೀವೋ ಅಷ್ಟು ನಮ್ಮ ಮನಸ್ಸಿಗೆ ಏನು ಕೊಡುತ್ತೆ ಜ್ಞಾಪಕ ಶಕ್ತಿ ಕೊಡುತ್ತೆ ಸರಿನಾ ಹಿಂಗೆ ಹಿಡಿಯುತ್ತೀವಿ ಗೊತ್ತಾ ಇದನ್ನು ಹಿಂಗೆ ಹಿಡಿತೀವಿ ಇದನ್ನು ಚಿನ್ ಮುದ್ರೆ ಅಂತೀವಿ ಯೋಗದಲ್ಲಿ ಡಾನ್ಸಲ್ಲಿ ಹಿಂಗೆ ಹಿಡಿತೀವಿ ಆಯಿತಾ ಇದನ್ನೆಲ್ಲ ಕಲಿತಾಗ ಏನಾಗುತ್ತೆ ಮಕ್ಕಳು ತುಂಬ ಜಾಣರಾಗ್ತಾರ ಯಾರ್ಯಾರಿಗೆ ಜಾಣರಾಗಕ್ಕೆ ಇಷ್ಟ ನೋಡು ಮುಂದೆ ಸರಿನಾ ಈ ಥರ ನಾವು ನಿಮ್ಮ ಗಣಿತ ಕನ್ನಡ ಹೆಂಗಿದೆಯೋ ಡಾನ್ಸ್ನೂ ಒಂದನ್ನು ಓದಾಗಿ ಓದ್ತೀವಿ ಸರಿನಾ ಇನ್ನೊಂದು ಡಾನ್ಸ್ ನೋಡೋಣ ಬೇಜಾರಾಗಿದ್ಯಾ ಇನ್ನೊಂದು ಡಾನ್ಸ್ ನೋಡೋಣ ಓಕೆ ಸರಿ ಮುಂದಿನ ನೃತ್ಯ ತ್ರಿನಾಥ ಕಲ್ಪನೆ ಮಾಡ್ತೀರಾ
ಯಾವ ದೇವ್ರ ಬಗ್ಗೆ ಮಾಡಿ ಅಕ್ಕಗಳು ನೀವೆಲ್ಲ ಏನೋ ಟ್ರೈ ಮಾಡ್ತಾ ಇದ್ರಿ, ನಂಗೆ ತುಂಬ ಸಂತೋಷ ಆಯಿತು. ಲಕ್ಷ್ಮಿ, ವೆರಿ ಗುಡ್. ಹೆಂಗ್ ಗೊತ್ತಾಯ್ತು ನಿಮ್ಗದು ಲಕ್ಷ್ಮಿ ಅಂತ? ಓ, ಹಾಡಲ್ಲಿ ಬಂತು. ಕರೆಕ್ಟ್ ಕರೆಕ್ಟ್. ಅದೇ ನಮ್ಮ ಹಾಡು, ನಮ್ಮ ಪದಗಳಲ್ಲಿ ಅದರದೇ ಆದಂತಹ ಏನಿರುತ್ತೆ, ಮೀನಿಂಗ್, ಅರ್ಥ ಇರುತ್ತೆ. ವೆರಿ ಗುಡ್. ನಾನು ಇವಾಗ ಏನೋ ಮಾಡಿ ತೋರಿಸ್ತೀನಿ, ನೀವು ಹೇಳ್ತೀರ ಅದೇನು ಅರ್ಥ ಅಂತ. ಇದಾದ್ಮೇಲೆ ಒಂದೇ ಒಂದು ಡಾನ್ಸ್ ಮಾಡ್ಬಿಟ್ಟು ಮುಗಿಸ್ತೀವಿ. ಬೇಜಾರಾಗಿದ್ದೀರಾ? ಬೋರ್ ಆಯ್ತಾ? ಇಲ್ಲ, ಮಾಡ್ಬೋದಾ? ನಾನು ಏನೋ ಮಾಡ್ತೀನಿ, ನಿಮ್ಗೆ ಅದು ಅರ್ಥ ಆಗುತ್ತಾ ಹೇಳಿ, ಓಕೆನಾ? ಯಾರು ಬಂದರು, ಏನು ಮಾಡಿದ್ರು ಅಂತೆಲ್ಲ ಹೇಳ್ಬೇಕು, ಸರಿನಾ? ಹ್ಞೂ. ಏನು ಮಾಡಿದ ಬೆಣ್ಣೆನ ತೊಗೋಬೇಕಲ್ವಾ, ತೊಗೊಳಕ್ಕಾಗ್ತಾ ಇಲ್ಲ. ಅದಕ್ಕೆ ನೋಡ್ದ, ಹಿಂಗೆ ಬಂದ. ಛೇ, ಸಿಕ್ಕಲೇ ಇಲ್ವಲ್ಲ, ಏನು ಮಾಡೋದಂಗಾದರೆ? ಚೇರು, ಆಗಿನ ಕಾಲದಲ್ಲಿ ಚೇರ್ ಇರಬೇಕಲ್ಲ, ಪ್ಲಾಸ್ಟಿಕ್ ಚೇರು ಅಲ್ವಾ? ಕೃಷ್ಣಗೆ ಯಾವಾಗ ತುಂಬ ವರ್ಷದ ಹಿಂದೆ ಅಲ್ವಾ ಮರದ ಚೇರ್ ಸಿಗ್ತಾ. ಸರಿ, ಅವನೇನು ಮಾಡಿದ ಗೊತ್ತಾ, ಎಲ್ಲ ಫ್ರೆಂಡ್ಸ್ನ ಬನ್ನಿ ಬನ್ನಿ ಅಂತ ಕರೆದ. ಫ್ರೆಂಡ್ಸ್ನೆಲ್ಲ ಹಿಂಗೆ ನಿಲ್ಲಿಸ್ಬಿಟ್ಟ. ನಿಲ್ಲಿಸಿ ಹಿಂಗೊಂದು ಕಾಲಿಟ್ಟ, ಇನ್ನೂ ಒಂದು ಹಿಂಗೆ ಕಾಲಿಟ್ಟ, ಹಿಂಗೆ ಎತ್ತಿ ಹಿಂಗೆ ತಗೊಂಡು ಸಿಕ್ತು. ಸಿಕ್ಕರೆ ಏನು ಮಾಡ್ದ, ಹಿಂಗಿಟ್ಟು ಹಿಂಗೆ ಓಪನ್ ಮಾಡಿ ಏನಂತ ಹಂಗಾದ್ರೆ ಹಿಂಗೆ ತಗೊಂಡು ಹಿಂಗೆಲ್ಲ ಫ್ರೆಂಡ್ಸಿಗೆ ಕೊಟ್ಟು ಎಲ್ಲರಿಗೂ ಈ ಥರದ್ದೆಲ್ಲ ಕಥೆಗಳನ್ನ ಯಾವ್ಯಾರು ಮಾಡ್ಬೋದು? ಯಾರ್ಯಾರಿಗೆ ಕಲಿಯೋಕೆ ಇಷ್ಟ? ಓಕೆ, ಹಂಗಾರೆ ಏನಾದ್ರು ಹೇಳ್ಕೊಡೋಣ. ಎಲ್ಲರೂ ಶೂ ಹಾಕ್ಕೊಂಡಿದ್ದೀರಾ? ಸರಿ ಅಲ್ವಾ? ಕಾಲಲ್ಲಿ ಯಾರ್ಯಾರ ಹತ್ರ ಶೂ ಇಲ್ಲ? ಶೂ ಯಾರು ಹಾಕ್ಕೊಂಡಿಲ್ಲ? ಓಕೆ, ಇಲ್ಲಿ ಬನ್ನಿ. ಶೂ ಹಾಕ್ಕೊಂಡಲ್ಲೇ ಇರೋರು ಬನ್ನಿ. ಯಾರಿಲ್ವೋ ಅವ್ರು ಅಲ್ಲಿ ಎಲ್ಲರೂ ಬೇಡ. ಸರಿನಾ? ಈ ಕೈ ಇವಾಗ ಅಕ್ಕಗಳೆಲ್ಲ ಹಿಂಗೆ ಕೂತಿದ್ರಲ್ಲ, ಹಿಂಗೆ ಕೂರೋಣ. ವೆರಿ ಗುಡ್. ರೈಟ್ ಕಾಲು, ಲೆಫ್ಟ್ ಕಾಲು, ಕೈ ಮೇಲೆ, ಕೈ ಕೆಳಗೆ, ಪಕ್ಕ ನೆಲ ಮುಟ್ಟೋಣ. ಹಿಂಗೆ ಕೈ ಪಕ್ಕ, ಕೈ ಮೇಲೆ, ಕೈ ಇಲ್ಲಿ ಇಲ್ಲಿ. ಓಕೆನಾ? ಕೃಷ್ಣನ ಇಟ್ಕೊಂಡು ತೋರಿಸ್ತೀರಾ ಹೆಂಗೆ ಇಟ್ಕೊಳ್ಳೋದು? ಹೇಳ್ಕೊಂಡ. ಈ ಕೈ ಇದು ನನ್ನ ರೈಟ್ ಹ್ಯಾಂಡ್, ಇದು ಲೆಫ್ಟ್. ಓಕೆನಾ? ಸೊ ಈ ಕೃಷ್ಣ ರೈಟ್ ಹ್ಯಾಂಡ್ನ ಸ್ವಲ್ಪ ದೂರ, ರೈಟ್ ಹ್ಯಾಂಡ್ ಬಲಗೈ ಊಟ ಮಾಡೋಕ್ಕೆ ದೂರ, ಇದು ಹತ್ರ. ಹಿಂಗೆ ಕಾಲು, ರೈಟ್
ಹ್ಯಾಂಡ್ ಇದೆಯಲ್ಲ ಬಾಬಾ ಅನ್ಬೇಕು ಬಾಬಾ. ವೆರಿ ಗುಡ್. ಎಷ್ಟು ಜನ ಇದೆ ನೋಡು ಕೃಷ್ಣ. ಈಗ ಲೂಸ್ ಬಿಡಪ್ಪ. ಮಾಡಿದ್ರೆ ವೆರಿ ಗುಡ್. ಆಯ್ತಾ? ನೋಡು ಅವರೆಲ್ಲರೂ ಕೃಷ್ಣನ ಥರ ಇದ್ದಾರೆ. ನೀವೆಲ್ಲ ರಾಧೆ ಥರ ನಿಂತೀರಾ? ಹಾಂ, ಕೈ ಇಲ್ಲಿ ಇದು ಲೆಫ್ಟ್ ಹ್ಯಾಂಡ್ ಇದು ಕೆಳಗಡೆ ಹಿಂಗೆ ಒಂದು ಮುಂದೆ. ಅಲ್ಲಿ ನೋಡು ಅವರೆಲ್ಲ ಕೃಷ್ಣ ಹೆಂಗಿದ್ದಾರೆ. ಅಲ್ಲಿ ತಲೆ ಮೇಲಿರೋದು ಏನು ಗೊತ್ತಾ? ಒಂದು ದೊಡ್ಡ ಪಾಟು ತಲೆ ಮೇಲೆ. ತಲೆಯಲ್ಲಿದೆ ನಿಂದು. ಹಾಂ, ಮತ್ತು ಅಲ್ಲೇ ಇಟ್ಕೋ. ಪಕ್ಕದ ತಲೆ ಮೇಲೆ ಇಟ್ಟರೆ ಹಾಂ ಓಕೆ. ನಾನು ನೋಡು ತಾಳು ಮಾಡ್ತೀನಿ ಅಂತ ಅಲ್ಲಿ ಕಣ್ಣಲ್ಲಿ ನೋಡು. ಹಾಂ, ಜೋರಾಗಿ ಬಿಟ್ಟು ಹೇಳಿ, ಪರವಾಗಿಲ್ಲ, ಜೋರಾಗಿ ಹೇಳಿ. ಹಾಂ, ಮಾಡ್ತೀನಿ ತಾಳು ಮಾಡಿದ್ರಾ? ಓಕೆ, ಒಂದು ಸ್ಟೆಪ್ ಹೇಳ್ಕೊಡೋಣ. ಕೈಯಲ್ಲಿ ಇಟ್ಕೊಳ್ಳೋಣ. ಹಿಂಗೆ ಕೂತ್ಕೊಳ್ಳೋಣ. ಬಿಡ್ರು ಮಕ್ಕಳ, ಹಿಂಗೆ ಕೂತ್ಕೊಳ್ರಿ. ರೆಡಿನಾ? ಹಿಂಗೆ ರೆಡಿ. ರೈಟ್ ಕಾಲು ಲೆಫ್ಟ್ ಕಾಲು. ಇದು ರೈಟು, ಇದು ಲೆಫ್ಟ್. ಓಕೆನಾ? ರೈಟು ಲೆಫ್ಟ್ ರೈಟ್. ಕೈ ಎಸ್ ಕೈ, ಕೈ ಎಸ್ ಕೈ, ಕೈ ಎಸ್ ಕೈ, ಕೈ ಎಸ್ ಕೈ. ನಾನು ಫಾಸ್ಟಾಗಿ ಮಾಡ್ತೀನಿ, ಆಗಲೇ ಮಾಡಿ. ಕೈ 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 ಕೈ. ಬೇರೆ ಕಾಲು ಮಾಡೋಣ. ಓಕೆನಾ? 1 2 1 2 ರೆಡಿ. ಕೈ ಯು ದ ದ ಕೈ ಎ ಪಾ ಹ ಕೈ ಯು ದ ದ ಕೈ ಎ ಪಾ ಟು ಕೈ ಯು ದ ದ ಕೈ ಎ ಪಾ ಕೈ ಯು ದ ದ ಕೈ ಎ ಪಾ ಕೈ ಯು ದ ದ ಕೈ ಕೈ ಯು ದ ಕೈ ದ ಕೈ ಯು ದ ದ ಕೈ ಕೈ ದ ದ ದ ದ. ಓಕೆ, ಹತ್ತಿರ ಬಂದು ಇದು ಮಾಡಿದ್ರಿಂದ ಏನಾಯ್ತು ನಿಮಗೆಲ್ಲರಿಗೂ? ಖುಷಿ ಆಯ್ತಾ? ಆದರೆ ಡಾನ್ಸ್ ಮಾಡೋರು ಏನೇನೆಲ್ಲ ನಾಡ್ತಾ ಇರಬೇಕು? ಸ್ಟೆಪ್ಸು. ಸೊ ಡಾನ್ಸ್ ಕಲಿಯೋದ್ರಿಂದ ಜಾಣರಾಗ್ತೀರಾ? ಹೌದಾ? ಇವ್ರಿಗೆಲ್ಲರಿಗೂ ಕ್ಲಾಪ್ ಮಾಡ್ರಪ್ಪ. ಕೊನೆಗೆ ಒಂದು ಡಾನ್ಸ್ ಮಾಡ್ತೀವಿ ಆಯಿತಾ? ನೀವು ಅವ್ರ ಜೊತೆ ನಿಮಗೆ ಖುಷಿಯಾದಾಗ ಏನು ಮಾಡ್ತೀರಿ? ಹಾಂ, ನಗ್ತೀರಾ? ಚಪ್ಪಾಳೆ ಮಾಡಿ ಸರಿನಾ? ಎಷ್ಟು ಸಮಯ ಬೇಕಾಗುತ್ತೆ ಕಲಿಯಬೇಕು? ಬಸ್ ಸ್ಟ್ಯಾಂಡ್ ಗಟ್ಟಿ ತುಂಬ ಸಮಯ ಬೇಕಾಗುತ್ತೆ. ಬಟ್ ಹಂಗೇನಿಲ್ಲ. ನೀವು ಎಷ್ಟು ಸಮಯ ಜೀವನದ
ಚೆನ್ನಾಗಿ ಮಾಡಿದ್ರಾ? ನಮ್ಮ ಡಾನ್ಸ್ ಕ್ಲಾಸ್ ಹೆಸರೇನಂತ ಹೇಳಿದೆ? ನೃತ್ಯ ವಿಷಯ ಟ್ರಸ್ಟ್. ಹಂಗೆ ಡಾನ್ಸ್ನ ಕಲಿಬೇಕು ಅಂತ ಅಂದರೆ ಇವಾಗ ಸ್ಕೂಲಿಗೆ ಬರ್ತಾ ಇದ್ದೀರಲ್ಲ, ಏನಾಗಕ್ಕೆ? ದೊಡ್ಡ ಮನುಷ್ಯನಾಗಕ್ಕಲ್ವಾ? ಎಷ್ಟು ವರ್ಷ ಕಲಿಬೇಕು ಸ್ಕೂಲಲ್ಲಿ? ಇವತ್ತು ಸ್ಕೂಲಿಗೆ ಬಂದು ನಾಳೆ ಚಕ್ಕರ್ ಹಾಕಿ ನಾಳೆ ಚಕ್ಕರ್ ಹಾಕಿದ್ರೆ ಕಲಿಬೋದಾ? ಇಲ್ಲ ತಾನೆ? ಹಂಗೇನೆ ದೊಡ್ಡ ಮನುಷ್ಯರಾಗೋರು ತುಂಬ ಕಷ್ಟಪಡ್ತಾರೆ, ಹೌದಾ? ಕರೆಕ್ಟಾ? ಓಕೆ. ಯಾರಾದ್ರೂ ಡಾನ್ಸ್ನ ಕಲಿಯೋಕೆ ಏನಾದರೂ ಇಷ್ಟ ಇತ್ತು, ಚಕ್ಕರ್ ಹಾಕಿದ್ರೆ ನಾನು ತುಂಬ ಕಷ್ಟಪಡ್ತೀನಿ ಅಂತ ಇಷ್ಟ ಇದ್ದರೆ ನಮ್ಮ ಡಾನ್ಸ್ ಕ್ಲಾಸ್ ಹತ್ರ ಬರ್ಬೋದು, ನಾನು ಹೇಳ್ಕೊಡ್ತೀನಿ. ಸರಿನಾ? ಸರಿನಾ? ಆದರೆ ಅದೆಲ್ಲ ರೂಲ್ಸು. ಹಾಂ ಅಲ್ವಾ? ರೂಲ್ಸ್ ಇಲ್ದಲ್ಲ ಹೆಂಗೆ ಕಲಿಯೋಕ್ಕಾಗುತ್ತೆ? ಕರೆಕ್ಟಾ? ಎಲ್ಲರೂ ಕಲಿತೀರಾ? ಯಾರಿಗೆ ಕಲಿಯೋಕೆ ಇಷ್ಟ ಇದೆ? ಬಟ್ ನಾನು ರೂಲ್ಸ್ ಹೇಳಿದ್ರೆ ಅದಕ್ಕೆ ಫಾಲೋ ಮಾಡ್ಕೊಂಡು ಕಲಿಯೋಕೆ ಯಾರಿಗೆ ಇಷ್ಟ ಇದೆ? ಹಾಂ ಓಕೆ, ನೋಡೋಣ ಆಯ್ತಾ? ಸರಿನಾ? ಓಕೆ. ಇವಾಗ ಡಾನ್ಸ್ ಮಾಡಿದ್ರಲ್ಲ, ಯಾರ್ಯಾರು ಮಾಡಿದ್ರು ಗೊತ್ತಾ? ಓಕೆ, ನಮ್ಮ ಅಕ್ಕಗಳೆಲ್ಲ ಯಾರು ಮಾಡಿದ್ರು ಹೇಳೋಣ? ಬನ್ನಿ ಮಕ್ಕಳು. ಈ ಅಕ್ಕನ ಹೆಸರು ಸಾಯಿ ಚಂದನ ಅಂತ. ಅವಳು 9th ಸ್ಟ್ಯಾಂಡರ್ಡ್. ಆದರೆ ಡಾನ್ಸ್ನ
ಅವಳು ನಿನ್ನ ಥರ ಪುಟಾಣಿ ಇದ್ದಾಗಿಂದ ಕಲಿತಿದ್ದಾಳೆ. ನಾನು ಅಷ್ಟೇ, ನಾನು ಪುಟಾಣಿ ಇದ್ದಾಗಿಂದನೇ ಕಲಿತಾ ಇರೋದು. ಅವಳು ಜೋರ ಚಪ್ಪಳೆ. ಸ್ನೇಹ ಅಕ್ಕ ಅಂತ ಅವಳು BCom ಮುಗಿಸಿ ಇವಾಗವಳು ಇನ್ನೂ ಜಾಸ್ತಿ ಓದೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಆಯ್ತಾ? ಸೊ ಓದೋದ್ರ ಜೊತೆಗೆ ಇದನ್ನು ಮಾಡ್ತಾರೆ. ಅವ್ರಿಗೊಂದು ಜೋರ ಚಪ್ಪಳೆ ಹಾಕ್ತಾರೆ. ನನ್ನ ಹೆಸರು ನಮ್ರತಾ ಅಂತ, ಅವಳು ಸೆಕೆಂಡ್ PUC. ಆಯ್ತಾ? PUC ಓದ್ತಾ ಇದ್ದಾರೆ. ಕ್ಲಾಸ್ ಮಾಡಲ್ಲ ನೀವು. ಈ ಅಕ್ಕನ ಹೆಸರು ದಿಶಾ ಅಂತ. ಯಾರ್ಯಾರಿಗೆ ಡಾಕ್ಟರ್ ಆಗೋಕ್ಕೆ ಇಷ್ಟ? ಹೌದಾ? ಈ ಅಕ್ಕನನ್ನು MBBS ಡಾಕ್ಟರ್. ಆಯ್ತಾ? ಆಯ್ತಾ? ಹಾಂ. ಇವಾಗ ನಾನು ಯಾರು ಅಂತ ಕೇಳಿಲ್ಲ, ನಾನೇನು ಓದಿದ್ದೀನಿ ಅಂತ ಕೇಳಿಲ್ಲ ನೀವು? ಓಕೆ, ನನ್ನ ಹೆಸರು ದರ್ಶಿನಿ ಮಂಜುನಾಥ್ ಅಂತ. ಆಯಿತಾ? ನಿಮ್ಮ ಥರನೇ ನಾನು ಸ್ಕೂಲ್ಗೆ ಹೋಗ್ತಾ ಇದ್ದೆ. ಆಮೇಲೆ ಸರ್ ಮೇಡಮ್ ಥರ ನಾನು ಸ್ವಲ್ಪ ಜಾಸ್ತಿ ಓದಿದೆ. ಇವಾಗ ಸರ್ ಮೇಡಮ್ ಥರ ನಾನು ಡಾನ್ಸ್ ಟೀಚರ್. ಹಂಗಾದರೆ ನಾನು ಡಾನ್ಸಲ್ಲೂ PhD ಮಾಡಿ ಡಾಕ್ಟರ್ ಆಗಿದ್ದೀನಿ. ಆಯಿತಾ? ಯಾವುದಾದ್ರೂ ನೀವು ಕಲಿತೀರಿ ಅಂತ ಅಂದರೆ ತುಂಬ ಜಾಸ್ತಿ ವರ್ಷ ಕಲಿತಾಗ ತುಂಬ ಚೆನ್ನಾಗಾಗ್ಬೋದು. ಅದಕ್ಕೆ ನಾನು ಅವಾಗಲೇ ಹೇಳಿದ್ದು, ಸ್ಕೂಲ್ಗೂ ನಿಜವಾಗ್ಲೂ ರೆಗ್ಯುಲರ್ ಆಗಿ ಬಂದರೆ ತುಂಬ ಚೆನ್ನಾಗಿ ಜಾಯಿನ್ ಆಗ್ತೀರಾ. ನೀವೆಲ್ಲರೂ ಇಲ್ಲಿದ್ರಿ, ತುಂಬ ನಮ್ಮ ಕಡೆಯಿಂದ ನೃತ್ಯ ದಿಶಾ ತಂಡದ ಪರವಾಗಿದ್ದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಇಲ್ಲಿ ಇರುವಂತಹ ಸರ್ ಶಶಿಧರ್ ಸರ್ ಅವ್ರಿಗೂ ಹಾಗೂ ಮೀನಾಕ್ಷಿ ಮೇಡಮ್ ಅವ್ರಿಗೂ ನಮ್ಮ ನೃತ್ಯ ದಿಶಾ ತಂಡದ ಪರವಾಗಿ ಧನ್ಯವಾದಗಳು. ನಿಮ್ಮ ಸ್ಕೂಲಿನ ಪ್ರಾಂಶುಪಾಲರಲ್ಲಿ ಅವ್ರಿಗೂ ನಮ್ಮ ಕಡೆಯಿಂದ ಧನ್ಯವಾದಗಳನ್ನು ತಿಳಿಸಿ. ಥ್ಯಾಂಕ್ ಯು ಸೊ ಮಚ್. ದಿಶಾ ಟ್ರಸ್ಟಿಂದ ದರ್ಶಿನಿ ಮೇಡಮ್ ಅವರು ನಮ್ಮ ಶಾಲೆಗೆ ಬಂದು ಮಕ್ಕಳಿಗೆ ನೃತ್ಯವನ್ನು ಹೇಳ್ಕೊಡೋದಕ್ಕಿಂತ ಒಂದು ಮಕ್ಕಳಿಂದ ಮಾಡಿಸ್ತೀವಿ. ಮತ್ತು ಹೇಗೆ ನೋಡಲಿ ಅವ್ರಿಗೆ ಒಂದು ಕಲೆ ಗೊತ್ತಾಗಲಿ ಅಂದ್ಬಿಟ್ಟು ಅನೇಕ ಜನ ನೀವು ನೋಡಿರ್ತೀರಿ. ಇದು ನೃತ್ಯ ಭರತನಾಟ್ಯ ನೋಡಿರ್ತೀರಿ, TV ನೋಡಿರ್ತೀರಿ, ಬೇರೆ ಕಡೆ ಎಲ್ಲ ನೋಡಿರ್ತೀರಿ ಅಲ್ವಾ? ಎಲ್ಲೆಲ್ಲಿ ನೋಡಿದ್ದೀರಿ ಈ ಥರ ಎಲ್ಲ? ಪ್ರತಿಭಾ ಕಾರಂಜಿಯಲ್ಲಿ ನೋಡಿದ್ದೀರಿ, ಮತ್ತು ಫೋನಲ್ಲಿ ನೋಡಿದ್ದೀರಿ, ಈ ರೀತಿ ಎಲ್ಲ ಕಡೆ ನೋಡಿದ್ದೀರಲ್ವಾ? ಈಗ ನಿಮಗೆ ನೈಜವಾಗಿ ಸ್ವತಃ ಒಂದು ಸ್ಟೂಡೆಂಟ್ಸು ಕರ್ಕೊಂಡ್ಬಂದು ನಿಮ್ಮ ಮುಂದೆ ನೃತ್ಯವನ್ನು ಪ್ರದರ್ಶನ ಮಾಡಿದ್ದಾರೆ. ಮತ್ತು ಅವರು ನೋಡಿ ಎಷ್ಟು ಇದಕ್ಕೆ ಈ ಒಂದು ಡ್ರೆಸ್ ಆಗಲಿ ಮೇಕಪ್ ಆಗಲಿ ಎಲ್ಲ ಮಾಡಬೇಕಂದ್ರೆ ಎಷ್ಟು ಸಮಯ ತಗೊಳುತ್ತೆ ನಿಮ್ಗೆ ಗೊತ್ತಿರಲ್ಲ. ಬೆಳಗ್ಗೆಯಿಂದ ಅವರು ಇದಕ್ಕೆ ಪ್ರಿಪ್ರೇಷನ್ ಮಾಡ್ಕೊಂಡಿರ್ತಾರೆ ಅಲ್ವಾ? ಬೆಳಗ್ಗೆಯಿಂದ ಇದಕ್ಕೆ ಪ್ರಿಪ್ರೇಷನ್ ಮಾಡ್ಕೊಂಡಿರ್ತಾರೆ. ಅಷ್ಟು ಒಂದು ಆ ಕಲೆಗೆ ಅಷ್ಟೊಂದು ಬೆಲೆ ಇದೆ, ಮತ್ತು ಎಲ್ಲರೂ ಗುರುತಿಸ್ತಾರೆ. ತುಂಬ ನೋಡಿ ಅವ್ರ ಪೇರೆಂಟ್ಸ್ಗೂ ಎಷ್ಟು ಖುಷಿ ಆಗುತ್ತೆ ಅದನ್ನು ಕಲ್ತಿರೋದ್ರಿಂದ. ಅವ್ರ ತಂದೆ ತಾಯಿಗೆ ಎಷ್ಟು ಖುಷಿ ಆಗುತ್ತೆ. ಡ್ಯಾನ್ಸ್ ಟೀಚರ್ ಕಲಿಸಿ ಇರ್ತಾರಲ್ಲ ಅವ್ರಿಗೂ ಎಷ್ಟು ಖುಷಿ ಇರುತ್ತೆ. ಬೇರೆ ಬೇರೆ ಕಡೆ ಎಲ್ಲ ನೃತ್ಯವನ್ನು ತೋರಿಸಿದ್ದಾರೆ, ಬೇರೆ ಕಡೆ ಎಲ್ಲ ಮಾಡಿದ್ದಾರೆ. ಅದು ಮೇಡಮ್ ತೋರಿಸ್ತೀವಿ ಎಲ್ಲೆಲ್ಲಿ ಕೊಟ್ಟಿದ್ದಾರೆ ಹೇಗೆ ಅಂತ. ತುಂಬ ಜನ ಒಳ್ಳೆ ವೇದಿಕೆಯಲ್ಲಿ ಮಾಡಿದ್ದಾರೆ. ಅವ್ರು ಇನ್ನೂ ಒಳ್ಳೆಯ ರೀತಿಯ ವೇದಿಕೆಗಳು ಸಿಗಲಿ, ಇನ್ನೂ ಎಚ್ಚರಿಕೆ ಅವರು ವಿದ್ಯಾರ್ಥಿಗಳು ಬೆಳೀಲಿ. ದರ್ಶಿನಿ ಮೇಡಮ್ರವರು ಸಹ ನಮ್ಮ ಮಕ್ಕಳಿಗೆ ಇಷ್ಟು ಮಾತ್ರ ಸರಳವಾಗಿ ಇದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಅವ್ರಿಗೆ ನಮ್ಮ ಶಾಲೆ ಪರವಾಗಿ ಮತ್ತು ನಮ್ಮ ಶಿಕ್ಷಕರ ಪರವಾಗಿ, ಮಕ್ಕಳ ಪರವಾಗಿ, ಎಲ್ಲರ ಪರವಾಗಿ ನಾವು ಡಾಕ್ಟರ್ ಮಾಡ್ತಾ ಇದ್ದಾರೆ. ಜೊತೆಯಲ್ಲಿ ಓದ್ಕೊಂಡು ಅದ್ರ ಜೊತೆಯಲ್ಲಿ ಡ್ಯಾನ್ಸ್ ಕಲಿಸ್ಕೊಂಡು ವಿದ್ಯಾಭ್ಯಾಸದಿಂದ ಓದ್ತಾ ಇದ್ದಾರೆ. ಅವರು ಜೊತೆಯಲ್ಲಿ ಓದ್ಕೊಂಡು ಎಜುಕೇಷನ್ ಮಾಡಿಕೊಂಡು ಇದು ಮಾಡ್ತಾಯಿದ್ದಾರೆ. ಅದರಿಂದ ಮೊದಲು ತೋರಿಸ್ತಾ ಇದ್ರು ಯಾವ ಇದು ಮಾಡೋದ್ರಿಂದ ನಿಮ್ಮ ನೆನಪಿನ ಶಕ್ತಿ ಹೆಚ್ಚಾಗುತ್ತದೆ. ಬರೀ ಹೋಗಿ ಕಲಿಯೋದು ಏನೋ ಅಂತಲ್ಲ, ನಿಮ್ಮ ನೆನಪಿನ ಶಕ್ತಿ ಹೆಚ್ಚಾಗುತ್ತೆ. ಅದರಿಂದ ಯಾರು ಇಷ್ಟ ಇದ್ದವರು ನೀವು ಕಲಿಯೋದಕ್ಕಾದ್ರೆ ಕ್ಲಾಸ್ಗೆ ಸೇರಿಸ್ಕೊಬೋದು. ಅದ್ರ ಬಗ್ಗೆ ನೆಕ್ಸ್ಟ್ ಮುಂದಿನ ದಿನ ಯಾವಾಗಲಾದರೂ ಮೇಡಮ್ ಬರ್ತಾರೆ, ಅದ್ರ ಬಗ್ಗೆ ಮಾತಾಡ್ತಾರೆ. ಚೆನ್ನಾಗಿತ್ತಾ? ಇನ್ನೊಂದ್ಸರಿ ಎಲ್ರಿಗೂ ಎಲ್ರಿಗೂ
ಹೆಸರು ದರ್ಶಿನಿ ಅಥವಾ ನೃತ್ಯ ದಿಶಾ ಟ್ರಸ್ಟ್ ಅಂತ ನೀವು ಪ್ರೆಸ್ ಮಾಡಿದ್ರೆ ಎಷ್ಟೊಂದು ವೀಡಿಯೋಸ್ ಬರುತ್ತೆ. ಆಯ್ತಾ? ನಾವು ನಿನ್ನೆ ಈ ಮಕ್ಕಳೆಲ್ಲರೂ ನಿಮ್ಮ ಮೈಸೂರು ಗೊತ್ತಾ? ಮೈಸೂರಲ್ಲಿ ಏನು ಸ್ಪೆಷಲ್ ಹಬ್ಬ? ದಸರಾ. ನಿನ್ನೆ ಮೈಸೂರು ದಸರಾ ಎಕ್ಸಿಬಿಷನಲ್ಲಿ ಅವ್ರು ರಾತ್ರಿ ಎಲ್ಲ ಡಾನ್ಸ್ ಮಾಡಿ ನಾವು ರಾತ್ರಿ ಬಂದಾಗ ಒಂದು ಗಂಟೆ ಅವ್ರು ಬೆಳಿಗ್ಗೆ ಮತ್ತೆ ರೆಡಿ ಆಗ್ಕೊಂಡ್ವಿ. ಓಕೆನಾ? ಸೊ ಹಂಗೆ ನಾವು US ಅಮೇರಿಕಾ ಗೊತ್ತಾ? ಅಮೇರಿಕಾ, ದುಬೈ, ಲಂಡನ್ ಈ ಥರ ಬೇರೆ ಬೇರೆ ದೇಶಗಳಲ್ಲೂ ಪ್ರೋಗ್ರಾಮ್ ಕೊಟ್ಟಿದ್ದೀವಿ. ಆಯ್ತಾ? ಆದರೆ ನೀವು ಕಲಿಬೋದು. ಆದರೆ ನೀವೇನು ಮಾಡಬೇಕು? ನಾನು ಆವಾಗಲೇ ಪದೇ ಹೇಳಿದೆ, ಕಲಿಬೇಕು ಅಂದ್ರೆ ಏನು ಮಾಡಬೇಕು? ಚೆನ್ನಾಗಿ ಓದ್ಕೋಬೇಕು. ಏನು ಕಲಿತೀವೋ ಅದನ್ನು ಜಾಸ್ತಿ ಪ್ರಾಕ್ಟೀಸ್ ಮಾಡಬೇಕು. ಆಯಿತಾ? ನಾನು ನೆಕ್ಸ್ಟ್ ಬರೋ ವರ್ಷಕ್ಕೆ ನಿಮ್ಮಲ್ಲಿ ಯಾರು ಜಾಸ್ತಿ ಆಸಕ್ತಿ ಇದೆ ಅಂತ ನೋಡಬೇಕು. ಸರಿನಾ? ಧನ್ಯವಾದ. ಥ್ಯಾಂಕ್ಸ್. ಇವರಿಬ್ಬರು ಮಕ್ಕಳು ಬಂದು ನನಗೆ ಬಂದಾಗಿಂದ ತುಂಬ ಹೆಲ್ಪ್ ಮಾಡಿದ್ದು ಇವರಿಬ್ಬರು ಮಕ್ಕಳಪ್ಪ. ಇವರು ನನ್ನ ಜೋರಾಗಿ ಚಪ್ಪಾಳೆ. ಮಹೇಶ್ ಅಂದರೆ ಗಾಳಪ್ಪ ಮತ್ತೆ ಮಹೇಶಿಗೆ ಜೋರಾಗಿ ಚಪ್ಪಾಳೆ. ಥ್ಯಾಂಕ್ ಯು.